ಫೋರ್ತ್ ಹೆಡ್ಡಿಂಗ್. ಓಕೆ, ಇಲ್ಲೊಂದು ಪೈ ಚಾರ್ಟ್ ಕೊಟ್ಟಿದ್ದಾನೆ. ಓಕೆನಾ, ಈ ಪೈ ಚಾರ್ಟ್ ಅಲ್ಲಿ ಆಂಗಲ್ಗಳು ಕೊಟ್ಟಿದ್ದಾನೆ. ಓಕೆ, ನಾವು ಈ 3 ಕ್ವಶನ್ನ ಆನ್ಸರ್ ಮಾಡಬೇಕು. ಓಕೆ, ಅದ್ರ ಜೊತೆಗೆ ಏನು ಕೊಟ್ಟಿದ್ದಾನೆ ನೋಡ್ರಿ, ಇಫ್ ದ ಟೋಟಲ್ ಮಾರ್ಕ್ಸ್ ಒಬ್ಟೈನ್ಡ್ ಬೈ ದ ಸ್ಟೂಡೆಂಟ್ಸ್ ವೇರ್ 540. ಓಕೆ, ಟೋಟಲ್ ಎಷ್ಟು 540 ತೆಗೆದಿದ್ದಾನೆ ಅಂತ ಕೊಟ್ಟಿದ್ದಾರೆ. ಓಕೆ, ಟೋಟಲ್ ಮಾರ್ಕ್ಸ್ ಕೊಟ್ಟಿದ್ದಾನೆ. ಓಕೆ, ಈಗ ನಾನು ಇಲ್ಲಿ ಸೆಂಟ್ರಲ್ ಆಂಗಲ್ ಕೊಟ್ಟಿದ್ದಾನೆ, ಒಂದೊಂದು ಸಬ್ಜೆಕ್ಟಿಗೆ ಸೆಂಟ್ರಲ್ ಆಂಗಲ್ ಕೊಟ್ಟಿದ್ದಾನೆ. ಓಕೆನಾ, ಇದನ್ನ ನೋಡ್ಬಿಟ್ಟು ಈ ಪೈ ಚಾರ್ಟ್ ನೋಡ್ಬಿಟ್ಟು ಆಮೇಲೆ ಟೋಟಲ್ 540 ಅಂತ ನೋಡ್ಬಿಟ್ಟು ನಾನು ಈ 3 ಕ್ವಶನ್ನ ಆನ್ಸರ್ ಮಾಡ್ಬೇಕು. ಫಸ್ಟ್ ಕ್ವಶನ್ ಏನಿದೆ ನೋಡ್ರಿ, ಇನ್ ವಿಚ್ ಸಬ್ಜೆಕ್ಟ್ ಡಿಡ್ ದ ಸ್ಟೂಡೆಂಟ್ ಸ್ಕೋರ್ 105 ಮಾರ್ಕ್ಸ್. ಓಕೆ, ಯಾವ ಸಬ್ಜೆಕ್ಟ್ ಅಲ್ಲಿ 105 ಮಾರ್ಕ್ಸ್ ಸ್ಕೋರ್ ಮಾಡಿದಾನೆ ಅಂತ ಹೇಳ್ಬೇಕು. ಓಕೆ, ಈಗ ನಿಮಗೆ ಇದನ್ನ ಹೆಂಗ್ ಕ್ಯಾಲ್ಕುಲೇಟ್ ಮಾಡ್ಬೇಕಂತ ಹೇಳ್ತೀನಿ. ಓಕೆ, ಫಸ್ಟ್ ಏನ್ ಮಾಡೋಣ, ಎಲ್ಲ ಸಬ್ಜೆಕ್ಟ್ ಮಾರ್ಕ್ಸ್ ಎಷ್ಟಂತ ತಿಳ್ಕೊಂಬೋಣ. ಈಗ ಮೆಥಮೆಟಿಕ್ಸ್ ತಗೊಳ್ಳೋಣ ಫಸ್ಟು. ಓಕೆ, ಮೆಥಮೆಟಿಕ್ಸ್ ತಗೊಂಡ್ರೆ ಸೆಂಟ್ರಲ್ ಆಂಗಲ್ ಏನು ಕೊಟ್ಟಿದ್ದಾನೆ, 90 ಡಿಗ್ರಿ ಅಂತ ಕೊಟ್ಟಿದ್ದಾನೆ. ಸೆಂಟ್ರಲ್ ಆಂಗಲ್ ಎಷ್ಟು, 90 ಡಿಗ್ರಿ ಅಂತ ಕೊಟ್ಟಿದ್ದಾನೆ. ಈಗ ಮಾರ್ಕ್ಸ್ ಕಂಡಿಡಿಯೋಣ. ನಮಗೆ ಸೆಂಟ್ರಲ್ ಆಂಗಲ್ ಫಾರ್ಮುಲಾ ಏನು, ಗಿವನ್ ಬೈ ಓಕೆ ಟೋಟಲ್ ಇಂಟು 360. ಹೌದಾ, ಸೆಂಟ್ರಲ್ ಆಂಗಲ್ ಫಾರ್ಮುಲಾ ಬಂದು ಗಿವನ್ ಬೈ ಟೋಟಲ್ ಇಂಟು 360. ಇಲ್ಲಿ ಸೆಂಟ್ರಲ್ ಆಂಗಲ್ ಕೊಟ್ಬಿಟ್ಟಿದ್ದಾನೆ ಎಷ್ಟು, 90. ಗಿವನ್ ನನಗೆ ಗೊತ್ತಿಲ್ಲ, ಮೆಥಮೆಟಿಕ್ಸ್ ಮಾರ್ಕ್ಸ್ ಎಷ್ಟು ನನಗೆ ಗೊತ್ತಿಲ್ಲ, ಅದನ್ನ ಗಿವನ್ ಅಂತ ಬರಿತೀನಿ. ಟೋಟಲ್ ಎಷ್ಟು, ಟೋಟಲ್ ಮಾರ್ಕ್ಸ್ ಎಷ್ಟು 540 ತಗೊಂಡ್ಬಂದಿದ್ದಾನೆ. ಓಕೆ, ಇಂಟು 360. ಓಕೆನಾ, ಈಗ ನಾವೇನ್ ಮಾಡೋಣ, ಈ ಗಿವನ್ ಕಂಡಿಡಿದ್ರೆ ಮ್ಯಾಥ್ಸ್ ಮಾರ್ಕ್ಸ್ ಗೊತ್ತಾಗ್ಬಿಡುತ್ತೆ ನಮಗೆ. ಓಕೆ, ಗಿವನ್ನ ಕಂಡಿಡ್ಬೇಕು. ಈಗ ನೋಡು 1010 ಕ್ಯಾನ್ಸಲ್ ಆಯ್ತು. ಇವನ್ ನಿಮಗೆ 18 ಟೇಬಲ್ ಬಂದ್ರೆ 18 2 ಜಾ 18 3 ಜಾ ಕ್ಯಾನ್ಸಲ್ ಆಯ್ತು. ಈಗ ಏನ್ ಮಾಡ್ತೀನಿ, 90 ಈ ಡಿವೈಡ್ ಬೈ ಇರೋದು ಆ ಕಡೆ ಹೋದ್ರೆ ಏನಾಯ್ತು, ಇಂಟು ಆಯ್ತು. ಓಕೆ, ಇಂಟು ಇರೋದು ಈ ಕಡೆ ಬಂದ್ರೆ ಏನಾಯ್ತು, ಡಿವೈಡ್ ಆಯ್ತು. ಈಸ್ ಈಕ್ವಲ್ ಟು ಗಿವನ್ ಅಂತ ಬರಿಬೋದು. ಹೌದಾ, ಈಗ ನೀವು ಕ್ಯಾನ್ಸಲ್ ಮಾಡಿದ್ರೆ 2 1 ಜಾ 245 ಜಾ ಕ್ಯಾನ್ಸಲ್ ಆಯ್ತು. ಓಕೆ, ಈಗ ಮಲ್ಟಿಪ್ಲೈ ಮಾಡ್ರಿ, 3 5 ಜಾ 15, 1 ಕ್ಯಾರಿ. ಓಕೆ, 3 4 ಜಾ 12 ಪ್ಲಸ್ 1 ಎಷ್ಟಾಯ್ತು, 13 ಆಯ್ತು. ಸೊ ಗಿವನ್ ಇಷ್ಟ ಆಯ್ತು. ಸೊ ಮ್ಯಾಥ್ಸ್ ಮಾರ್ಕ್ಸ್ ಎಷ್ಟಾಯ್ತು, ಮ್ಯಾಥ್ಸ್ ಮಾರ್ಕ್ಸ್ ಬಂದ್ಬಿಟ್ಟು 135 ಅಂತ ಗೊತ್ತಾಯ್ತು. ಓಕೆ, ಸೊ ಮೆಥಮೆಟಿಕ್ಸ್ ಮಾರ್ಕ್ಸ್ ಎಷ್ಟು, 135 ಅಂತ ಗೊತ್ತಾಯ್ತು. ಓಕೆ, ನೆಕ್ಸ್ಟ್ ಸೋಷಲ್ ಸೈನ್ಸ್ ಕಂಡಿದೆ ನನಗೆ. ಓಕೆ, ಸೋಷಲ್ ಸೈನ್ಸ್. ಓಕೆ, ಅದು ಸೆಂಟ್ರಲ್ ಆಂಗಲ್ ಎಷ್ಟು ಕೊಟ್ಟಿದ್ದಾನೆ, 65 ಡಿಗ್ರಿ ಅಂತ ಕೊಟ್ಟಿದ್ದಾನೆ. ಓಕೆ, ಈಗ ನಮಗೆ ಫಾರ್ಮುಲಾ ಏನು ಗೊತ್ತು, ಸಿ ಎ ಇಸ್ ಈಕ್ವಲ್ ಟು ಗಿವನ್ ಬೈ ಟೋಟಲ್ ಇಂಟು 360 ಅಂತ ಗೊತ್ತೌದಾ. ಈಗ ಸಿ ಎ ಎಷ್ಟು 65, ಗಿವನ್ ಏನು ನನಗೆ ಗೊತ್ತಿಲ್ಲ, ಗಿವನ್ ಏನು ಕೊಟ್ಟಿದ್ರು ಗೊತ್ತಿಲ್ಲ, ಟೋಟಲ್ ಮಾತ್ರ ಎಷ್ಟು 540 ಮಾರ್ಕ್ಸ್ ಅಂತ ಗೊತ್ತು, ಇಂಟು 360. ಈಗ ನೋಡು 1 0 1 0 ಕ್ಯಾನ್ಸಲ್ ಆಯ್ತು. ಈಗ ನೀವು ಇದನ್ನ ಕ್ಯಾನ್ಸಲ್ ಮಾಡಿದ್ರೆ ಏನು ಬರುತ್ತೆ, 18 3 ಜಾ 18 2 ಜಾ. ಓಕೆ, ಈಗ 65 ಡಿವೈಡ್ ಬರೋದು ಆ ಕಡೆ ಹೋದ್ರೆ ಇಂಟು ಆಯ್ತು, ಇಂಟು ಇರೋದು ಈ ಕಡೆ ಬಂದ್ರೆ ಡಿವೈಡ್ ಆಯ್ತು. ಓಕೆ, ಇದು ಗಿವನ್. ಈಗ ನೀನು ಕ್ಯಾನ್ಸಲ್ ಮಾಡಿದ್ರೆ ಏನಾಗುತ್ತೆ, ಇದು 32.5 ಬರುತ್ತೆ. ಈಗ ಮಲ್ಟಿಪ್ಲೈ ಮಾಡಿದ್ರೆ 3 5 ಜಾ 15, 3 2 ಜಾ 6 ಪ್ಲಸ್ 1 7, 3 3 ಜಾ 9, 97.5 ಬರುತ್ತೆ. ಸೊ ಇದು ನಥಿಂಗ್ ಬಟ್ ಯಾವ್ದು ಮಾರ್ಕ್ಸ್, ಇದು ಸೋಷಲ್ ಸೈನ್ಸ್ ಮಾರ್ಕ್ಸ್. ಇಷ್ಟು 97.5 ಮಾರ್ಕ್ಸ್ ಬಂದಿದೆ. ಓಕೆ, ನೆಕ್ಸ್ಟ್ ಯಾವ ಸಬ್ಜೆಕ್ಟ್ ಕೊಟ್ಟಿದ್ದಾನೆ, ಸೈನ್ಸ್ ಕೊಟ್ಟಿದ್ದಾನೆ. ಓಕೆ, ಸೈನ್ಸ್ ಬಂದ್ಬಿಟ್ಟು ಎಷ್ಟು, ಸೆಂಟ್ರಲ್ ಆಂಗಲ್ ಎಷ್ಟು ಕೊಟ್ಟಿದ್ದಾನೆ ಅಲ್ಲಿ, ಸೈನ್ಸ್ 80 ಡಿಗ್ರಿ ಕೊಟ್ಟಿದ್ದಾನೆ. ಓಕೆನಾ, ಈಗ ನಮಗೆ ಫಾರ್ಮುಲಾ ಏನು ಗೊತ್ತು, ಗಿವನ್ ಇಸ್ ಈಕ್ವಲ್ ಟು ಓಕೆ ಸೆಂಟ್ರಲ್ ಆಂಗಲ್ ಇಸ್ ಈಕ್ವಲ್ ಟು ಏನು, ಗಿವನ್ ಬೈ ಟೋಟಲ್ ಇಂಟು 360 ಅಂತ ಗೊತ್ತು. ಓಕೆ, ಸೆಂಟ್ರಲ್ ಆಂಗಲ್ 80, ಗಿವನ್ನು ನಮಗೆ ಗೊತ್ತಿಲ್ಲ. ಓಕೆ, ಗಿವನ್ ಏನು ಗೊತ್ತಿಲ್ಲ. ಓಕೆ, ಟೋಟಲ್ ಬಂದ್ಬಿಟ್ಟು ಎಷ್ಟು 540 ಅಂತ ಗೊತ್ತು, ಇಂಟು 360. 0 0 ಕ್ಯಾನ್ಸಲ್, 18 2 ಜಾ 18 3 ಜಾ. ಇವಾಗ ಏನಾಯ್ತು, ಡಿವೈಡ್ ಬೈ ಇರೋದು ಆ ಕಡೆ ಹೋದ್ರೆ ಇಂಟು ಆಯ್ತು, ಇಂಟು ಇರೋದು ಈ ಕಡೆ ಬಂದ್ರೆ ಡಿವೈಡ್ ಆಯ್ತು. 2 1 ಜಾ 240 ಜಾ. ಸೊ ಗಿವನ್ ಏನಾಯ್ತು ಇವಾಗ 43 ಜಾ 120 ಆಯ್ತು. ಸೊ ಗಿವನ್ 120 ಅಂದ್ರೆ ಸೈನ್ಸ್ ಮಾರ್ಕ್ಸ್ ಎಷ್ಟಾಯ್ತು, ಸೈನ್ಸ್ ಮಾರ್ಕ್ಸ್ ಬಂದ್ಬಿಟ್ಟು 120 ಅಂತ ಗೊತ್ತಾಯ್ತು. ಓಕೆ,
ನೆಕ್ಸ್ಟ್ ಓಕೆ ಈಗ ನೆಕ್ಸ್ಟ್ ಯಾವ್ದು ಕೊಡ ಸೈನ್ಸ್ ಆದಮೇಲೆ ಹಿಂದಿ ಎಷ್ಟು ಕೊಡಿದ್ದಾನೆ ನೋಡ್ರಿ. ಹಿಂದಿ ಬಂದ್ಬಿಟ್ಟು ಓಕೆ ಸೆಂಟ್ರಲ್ ಆ್ಯಂಗಲ್ ಬಂದ್ಬಿಟ್ಟು ಎಷ್ಟು ಕೊಟ್ಟಿದ್ದಾನೆ 70 ಡಿಗ್ರಿ ಅಂತ ಕೊಟ್ಟಿದ್ದಾನೆ. ಓಕೆ ಹಿಂದಿ ಬಂದು 70 ಡಿಗ್ರಿ ಅಂತ ಕೊಟ್ಟಾನೆ. ನಮಗೆ ಫಾರ್ಮುಲಾ ಏನು ಸೆಂಟ್ರಲ್ ಆ್ಯಂಗಲ್ ಇಸ್ ಈಕ್ವಲ್ ಟು ಗಿವನ್ ಬೈ ಟೋಟಲ್ ಇಂಟು 360 ಅಂತ ಗೊತ್ತು. ಓಕೆ ಸೆಂಟ್ರಲ್ ಆ್ಯಂಗಲ್ ಎಷ್ಟಿಲ್ಲಿ 70 ಇಸ್ ಈಕ್ವಲ್ ಟು ಗಿವನ್ ಗೊತ್ತಿಲ್ಲ. ಓಕೆ ಟೋಟಲ್ ಬಂದು ಎಷ್ಟಿದೆ 540 ಅಂತ ಕೊಟ್ಟಿದ್ದಾನೆ. ಓಕೆ ಇಂಟು 360 10 ಕ್ಯಾನ್ಸಲ್ 18 2 18 3 70 ಡಿವೈಡರ್ ಆ ಕಡೆ ಹೋದ್ರೆ ಇಂಟು ಆಯಿತು, ಇಂಟು ಇರೋದು ಈ ಕಡೆ ಬಂದರೆ ಡಿವೈಡ್ ಆಯಿತು. ನೀವು ಕ್ಯಾನ್ಸಲ್ ಮಾಡಿ 2 1 2 35 ಓಕೆ ಈಗ ಮಲ್ಟಿಪ್ಲೈ ಮಾಡೋದು 3 5 15 3 3 9 9 + 1 10 105 ಆಯಿತು. ಓಕೆ ಇದು ಬಂದ್ಬಿಟ್ಟೇನು ಹಿಂದಿ ಮಾರ್ಕ್ಸ್ ಎಷ್ಟು 105 ಅಂತ ಗೊತ್ತಾಯಿತು. ಓಕೆ ಈಗ ಇನ್ನೊಂದು ಸಬ್ಜೆಕ್ಟ್ ಕಂಡಿಡ್ಬೇಕು, ಯಾವುದದು ಇಂಗ್ಲೀಷ್ ಕಂಡಿಡ್ಬೇಕು. ಓಕೆನಾ ಸೊ ನಾನೇನು ಮಾಡ್ತೀನಿ ಇಲ್ಲೇ ಲೈಕ್ ಇಷ್ಟರಲ್ಲೇ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಓಕೆ ಇಂಗ್ಲೀಷ್ದು ಓಕೆ ಸೆಂಟ್ರಲ್ ಆ್ಯಂಗಲ್ ಎಷ್ಟು ಕೊಟ್ಟಿದ್ದಾನೆ, ಸೆಂಟ್ರಲ್ ಆ್ಯಂಗಲ್ ಬಂದು 55 ಡಿಗ್ರಿ ಕೊಟ್ಟಿದ್ದಾನೆ. ಓಕೆ ಸೊ ಫಾರ್ಮುಲಾ ಏನು ಸೆಂಟ್ರಲ್ ಆ್ಯಂಗಲ್ ಇಸ್ ಈಕ್ವಲ್ ಟು ಗಿವನ್ ಬೈ ಟೋಟಲ್ ಇಂಟು 360. ಹೌದಾ ಇಲ್ಲಿ ಸಿ ಎ ಬಂದು ಸೆಂಟ್ರಲ್ ಆ್ಯಂಗಲ್ ಬಂದು 55 ಡಿಗ್ರಿ, ಟೋಟಲ್ ಬಂದ್ಬಿಟ್ಟು 540, ಗಿವನ್ ನಮಗೆ ಗೊತ್ತಿಲ್ಲ ಇಂಟು 360. ಈಗ ನೀವು ನೋಡಿದ್ರೆ 10 ಕ್ಯಾನ್ಸಲ್ 18 2 18 3 55 ಡಿವೈಡ್ ಬೈ ಈ ಕಡೆ ಹೋದರೆ ಇಂಟು ಆಯಿತು, ಇಂಟು ಇರೋದು ಈ ಕಡೆ ಬಂದರೆ ಡಿವೈಡ್ ಆಯಿತು. ಓಕೆ ಇದು ಕ್ಯಾನ್ಸಲ್ ಆದರೆ ಏನಾಗುತ್ತೆ 2 1 2 2 4 1 ಉಳಿತು 15 ಅಂದರೆ 2 7 14.5 27.5 ಬರುತ್ತೆ. ಓಕೆ ಈಗ ಮಲ್ಟಿಪ್ಲೈ ಮಾಡಿದ್ರೆ 3 5 15 ಓಕೆ 3 7 21 22 2 ಕ್ಯಾರಿ 3 2 6 6 + 2 8 82.5 ಆಗುತ್ತೆ. ಓಕೆ ಇವರಿಬ್ಬರು ಮಲ್ಟಿಪ್ಲೈ ಮಾಡಿದ್ರೆ 82.5. ಸೊ ಇಂಗ್ಲೀಷ್ ಮಾರ್ಕ್ಸ್ ಎಷ್ಟಾಯಿತು, ಇಂಗ್ಲೀಷ್ ಮಾರ್ಕ್ಸ್ ಬಂದ್ಬಿಟ್ಟು ಓಕೆ 82.5 ಆಯಿತು. ಓಕೆನಾ ಸೊ ನಿಮಗೆ ಎಲ್ಲ ಸಬ್ಜೆಕ್ಟ್ ಮಾರ್ಕ್ಸ್ ಗೊತ್ತಾಯ್ತು. ಓಕೆ ಇವಾಗ ನಾವು ಆನ್ಸರ್ ಮಾಡ್ಕೊಂಡು ಇನ್ ವಿಚ್ ಸಬ್ಜೆಕ್ಟ್ ಡಿಡ್ ದ ಸ್ಟೂಡೆಂಟ್ ಸ್ಕೋರ್ 105 ಅಂದರೆ ಅದು 105 ಸ್ಕೋರ್ ಮಾಡಿರೋದಾದ್ರೆ ಹಿಂದಿ ಮಾರ್ಕ್ಸು. ಸೊ ಇನ್ ಹಿಂದಿ ಸಬ್ಜೆಕ್ಟ್ ಅಂತ ಬರೆಯೋದು. ಓಕೆ ನೆಕ್ಸ್ಟ್ ಹೌ ಮೆನಿ ಮೋರ್ ಮಾರ್ಕ್ಸ್ ವೇರ್ ಒಬ್ಟೈನ್ಡ್ ಬೈ ದ ಸ್ಟೂಡೆಂಟ್ ಇನ್ ಮ್ಯಾಥಮೆಟಿಕ್ಸ್ ದೆನ್ ಇನ್ ಹಿಂದಿ. ಹಿಂದಿ ಕಂಪೇರ್ ಮಾಡಿದ್ರೆ ಮ್ಯಾಥಮೆಟಿಕ್ಸ್ ಅಲ್ಲಿ ಎಷ್ಟು ಜಾಸ್ತಿ, ಅಲ್ಲಿ ನೋಡ್ರಿ ಮೋರ್ ಮಾರ್ಕ್ಸ್ ಅಂತ ಕೇಳ್ತಾನೆ. ಹಿಂದಿ ಕಂಪೇರ್ ಮಾಡಿದ್ರೆ ಓಕೆ ಮ್ಯಾಥಮೆಟಿಕ್ಸ್ ಮಾರ್ಕ್ಸ್ ಅಲ್ಲಿ ಎಷ್ಟು ಜಾಸ್ತಿ ಬಂದಿದೆ ಅದನ್ನ ಹೆಂಗ್ ಕಂಡುಹಿಡಿತೀರಿ, ಮ್ಯಾಥಮೆಟಿಕ್ಸ್ ಮಾರ್ಕ್ಸ್ ಮೈನಸ್ ಹಿಂದಿ ಮಾರ್ಕ್ಸ್. ಮ್ಯಾಥಮೆಟಿಕ್ಸ್ ಮಾರ್ಕ್ಸ್ ಏನು 135 ಮೈನಸ್ ಇದೇನಿದು 105. ಸೊ ಮೈನಸ್ ಮಾಡಿದ್ರೆ ಎಷ್ಟಾಗುತ್ತೆ ನಿಮಗೆ 30 ಮಾರ್ಕ್ಸ್ ಡಿಫ್ರೆನ್ಸ್ ಬರುತ್ತೆ. ಅಂದರೆ ಎಷ್ಟು ಮಾರ್ಕ್ಸ್ ಮೋರ್ ತೊಗೊಂಡ್ಬಂದಿದ್ದಾನೆ ಮ್ಯಾಥ್ಸಲ್ಲಿ 30 ಮಾರ್ಕ್ಸ್ ಮೋರ್ ತೊಗೊಂಡ್ಬಂದಿದ್ದಾನೆ. ಓಕೆನಾ ಈಗ ಥರ್ಡ್ ಕ್ವಶನ್ ಏನು ಕೇಳಿದೆ ನೋಡ್ರಿ, ಎಕ್ಸಾಮೈನ್ ವೆದರ್ ದ ಸಮ್ ಆಫ್ ದ ಮಾರ್ಕ್ಸ್ ಒಬ್ಟೈನ್ಡ್ ಇನ್ ಸೋಷಲ್ ಆ್ಯಂಡ್ ಮ್ಯಾಥಮೆಟಿಕ್ಸ್ ಈಸ್ ಮೋರ್ ದೆನ್ ದಟ್ ಇನ್ ಸೈನ್ಸ್ ಆ್ಯಂಡ್ ಹಿಂದಿ. ಈಗ ನೋಡ್ರಿ ಸಮ್ ಅಂದರೆ ಆ್ಯಡ್ ಮಾಡ್ಬೇಕು, ಯಾರನ್ನ ಆ್ಯಡ್ ಮಾಡ್ಬೇಕಂತೆ ಸೋಷಲ್ ಮತ್ತು ಮ್ಯಾಥಮೆಟಿಕ್ಸ್. ಓಕೆ ಇಲ್ಲಿ ತೋರಿಸ್ತೀನಿ ನಾನು ನಿಮಗೆ, ಸೋಷಲ್ ಪ್ಲಸ್ ಮ್ಯಾಥಮೆಟಿಕ್ಸು ಈಸ್ ಗ್ರೇಟರ್ ದೆನ್ ಅಂದರೆ ಇವರಿಬ್ಬರು ಸೇರಿದ್ರೆ ಯಾರ್ಕಿನ್ನ ಜಾಸ್ತಿ ಇದಾರೆ ಅಂತ ಚೆಕ್ ಮಾಡಬೇಕು. ಸೈನ್ಸು ಮತ್ತು ಹಿಂದಿ, ಸೈನ್ಸು ಪ್ಲಸ್ ಹಿಂದಿ ಮಾಡಿದ್ರೆ ಯಾರು ಜಾಸ್ತಿ ಅಂತ ಹೇಳ್ಬೇಕು. ಈಗ ನೀವೇ ನೋಡ್ರಿ ಲೈಕ್ ಸೋಷಲ್ಲು ಪ್ಲಸ್ ಮ್ಯಾಥಮೆಟಿಕ್ಸ್, ಸೋಷಲ್ ಎಲ್ಲಿದೆ 97.5 ಇದೆ. ಓಕೆ ಪ್ಲಸ್ ಮ್ಯಾಥ್ಸ್ ಎಷ್ಟಿದೆ 135 ಇದೆ. ಓಕೆ ಇಲ್ಲಿ ಸೈನ್ಸು ಪ್ಲಸ್ ಹಿಂದಿ, ಸೈನ್ಸ್ ಮಾರ್ಕ್ಸ್ ಎಷ್ಟು ಬಂದಿದೆ 120. ಓಕೆ ಸೊ ಹಿಂದಿ ಮಾರ್ಕ್ಸ್ ಏನು 105. ಓಕೆ ಇವರಿಬ್ಬರು ಆ್ಯಡ್ ಮಾಡಿದ್ರೆ ಎಷ್ಟು ಬಂತು 5 8 2 225 ಬಂತು. ಓಕೆ ಇವರಿಬ್ಬರು ಆ್ಯಡ್ ಮಾಡಿದ್ರೆ ಎಷ್ಟು ಬರುತ್ತೆ ನೋಡ್ರಿ 135 ಎಷ್ಟು ಆ್ಯಡ್ ಮಾಡಬೇಕು 97.5. 5 ಇಲ್ಲಿ ಏನಂದ್ರೆ 0 7 5 12 10 13 ಹೌದು ಎಷ್ಟು ಬಂತು ಇಲ್ಲಿ 232.5.
ಓಕೆ, ಗ್ರೇಟರ್ ಇದೆ ತಾನೆ. ಎಕ್ಸಾಮೈನ್ ವೆದರ್ ದ ಸಮ್ ಆಫ್ ದ ಮಾರ್ಕ್ಸ್ ಒಬ್ಟೈನ್ಡ್ ಇನ್ ಸೋಷಲ್ ಅಂಡ್ ಮ್ಯಾಥಮೆಟಿಕ್ಸ್ ಇಸ್ ಮೋರ್ ದನ್ ದಟ್ ಇನ್ ಸೈನ್ಸ್ ಅಂಡ್ ಹಿಂದಿ ಅಂದ್ರೆ ಟ್ರೂ ಅಂತ ಬರೀರಿ. ಓಕೆ, ಹೌದು ತಾನೆ. 232 ಬಂದಿದೆ, ಇವರಿಬ್ಬರು ಆ್ಯಡ್ ಮಾಡಿದ್ರೆ ಸೋಷಲ್ ಪ್ಲಸ್ ಮ್ಯಾಥ್ಸ್ ಆ್ಯಡ್ ಮಾಡಿದ್ರೆ, ಇವರು ಸೈನ್ಸ್ ಪ್ಲಸ್ ಹಿಂದಿ ಮಾಡಿದ್ರೆ ಬರೀ 225 ಬಂದಿದೆ. ಸೊ ಯಾರು ಗ್ರೇಟರು? ಸೋಷಲ್ ಪ್ಲಸ್ ಮ್ಯಾಥಮೆಟಿಕ್ಸೇ ಗ್ರೇಟರ್ ತಾನೆ. ಸೊ ನೀವು ಅದನ್ನ ಟ್ರೂ ಅಂತ ಬರ್ದ್ಬಿಟ್ರೆ ಅಷ್ಟೇ.